ನ್ಯೂಸ್ವರೆಗೆ ಮತ್ತು ಸ್ವಾಗತ. ನಿಮ್ಮ ಜೊತೆಗೆ ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷ ಶಂಕರ ಬಿದ್ರಿಯವರ ಕಾರ್ಯಕ್ರಮ ಸ್ವಾಗತ. ನಾನು ಪ್ರಶ್ನೆ ಕೇಳ್ತೀನಿ ನಿಮಗೆ. ರಾಹುಲ್ ಗಾಂಧಿ ಅವರು ಪ್ರಧಾನಿಗಳ ವಿರುದ್ಧ ಮತ್ತೆ ಅವರ ಮಿತ್ರ ಪಕ್ಷಗಳ ವಿರುದ್ಧ ಮತ್ತೆ ಯಾರ್ಯಾರು ಈ ಒಂದು ಕಳಂಕಿತರ ವಿಚಾರದಲ್ಲಿ ಬಂದಂತ ಸುಗ್ರೀವಾಜ್ಞೆ ತರುವಾಗ ಒಂದಾಗಿದ್ರು, ಇದೊಂದು ರೀತಿ ನಾನ್ ಸೆನ್ಸ್ ಆಗಿದೆ, ಈ ಕಾನೂನು ತಯಾರು ಮಾಡುವಾಗ ಅದನ್ನು ಹರಿದು ಬಿಸಾಕ್ಬೇಕು ಅನ್ನೋದು ಬಹುತೇಕ ಅವರ ಅಭಿಪ್ರಾಯ ಹೇಳ್ಬೋದು. ಆದರೆ ಕಾಂಗ್ರೆಸ್ ಅಂತ ಒಂದು ಡಿಸಿಪ್ಲಿನ್ ಪಾರ್ಟಿ, ವಿದಿನ್ ದಿ ಪಾರ್ಟಿ ಪ್ಲಾಟ್ಫಾರ್ಮ್ ಅಲ್ಲೇ ಚರ್ಚೆ ಮಾಡ್ಬೇಕು ಕಾಂಗ್ರೆಸ್ನಲ್ಲಿ. ಇವತ್ತು ರಾಹುಲ್ ಗಾಂಧಿ ಅವರೇ ಹೇಳ್ತಾರೆ, ಮಾರ್ಚ್ನಲ್ಲಿ ಇಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಒಂದು ರಿಪೋರ್ಟ್ ಇದೆ, ಅವರು ಓಪನ್ ಆಗಿ ಹೇಳ್ತಾರೆ, ಐ ವಿಲ್ ನಾಟ್ ಟಾಲರೇಟ್ ಇನ್ ಡಿಸಿಪ್ಲಿನ್, ಐ ಕ್ಯಾನ್ ನಾಟ್ ಹ್ಯಾವ್ ಪಾರ್ಟಿ MPs ಸ್ಪೀಕಿಂಗ್ ಅಗೇನ್ಸ್ಟ್ ಓನ್ ಗವರ್ಮೆಂಟ್ಸ್, ಐ ಕಾಂಟ್ ಲೆಟ್ ದಿ ಕಾಂಗ್ರೆಸ್ ಬಿಕಮ್ ಇಟ್ಸ್ ಓನ್ ಅಪೋಸಿಷನ್ ಆಸ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಮೆನಿ ಸ್ಟೇಟ್ಸ್. ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ಐ ಕ್ಯಾನ್ ನಾಟ್ ಲೆಟ್ ದಿ ಆಫೀಸ್ ಆಫ್ PCC ಬಿಕಮ್ ಸ್ಟೇಜ್ ಟು ಅಟ್ಯಾಕ್ ದಿ ಆಫೀಸ್ ಆಫ್ ಚೀಫ್ ಮಿನಿಸ್ಟರ್. ಬಟ್ ರಾಹುಲ್ ಗಾಂಧಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಒಂದು ಪ್ರೆಸ್ ಮೀಟ್ ಮೂಲಕ ಪ್ರಧಾನಿ ಕಚೇರಿನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಶೋಸ್ ಪ್ರಧಾನಮಂತ್ರಿ ಏನಾದರೂ ವೀಕ್ ಆಗ್ತಾ ಇದಾರೆ ಅಂತ? ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಎರಡು ರೀತಿಯಿಂದ ನಾವು ಅರ್ಥೈಸ್ಬೋದು. ಒಂದು, ಈಗಿರ್ತಕ್ಕಂಥ ಸರ್ಕಾರದಲ್ಲಿ 206 ಸದಸ್ಯರ ಒಂದು ಬೆಂಬಲ ಕಾಂಗ್ರೆಸ್ ಸದಸ್ಯರಿದ್ದಾರೆ, ಬಹುಮತಕ್ಕೆ 273 ಬೇಕು, ಅಂದರೆ 180ರಷ್ಟು ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಈ ಒಂದು ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂಥ ಇಲಾಖೆಗಳು, ಒಂದು DOPT, ದಟ್ ಈಸ್ ಒಂದು ಪ್ರೈಮ್ ಮಿನಿಸ್ಟರ್ಸ್ ಆಫೀಸು, ಒಂದು ಗೃಹ ಮಂತ್ರಿಗಳ ಕಚೇರಿ ಗೃಹ ಇಲಾಖೆ, ಇನ್ನೊಂದು ಕಾನೂನು ಇಲಾಖೆ, 3 ಕಾಂಗ್ರೆಸ್ ಮಂತ್ರಿಗಳ ಕಡೆ ಇದ್ದಾವೆ. ಮತ್ತು ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಿಂದ ನನ್ನಂತೆ ಒಬ್ಬರು ಮಾಜಿ ಅಧಿಕಾರಿ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ನನಗೇನಾಗಿದೆ ಅಂದರೆ, ಕೆಲವರು ಹೇಳ್ತಾರೆ ಈಗ 1-2 ಸಾಧ್ಯತೆಗಳಿದ್ದಾವೆ. ಒಂದು, ದೇಶಾದ್ಯಂತ ಈ ಒಂದು ಸುಗ್ರೀವಾಜ್ಞೆಗೆ ಬಂದಿರತಕ್ಕಂಥ ತೀವ್ರ ಸ್ವರೂಪದ ಪ್ರತಿಕೂಲ ಟೀಕೆಯನ್ನು ಗಮನಿಸಿ ಮಾಡ್ತಾ ಇದೆ ಅಂತ ಒಂದು ಗುಮಾನಿ ಇದೆ. ನಾನು ಹೇಳ್ತಕ್ಕಂಥದ್ದು ಏನಂದರೆ, ಈ ದೇಶಾದ್ಯಂತ ಬಂದಂಥ ತೀವ್ರ ಸ್ವರೂಪದ ಪ್ರತಿಕೂಲ ಟೀಕೆಯನ್ನು ಗಮನದಲ್ಲಿಟ್ಟುಕೊಂಡು, ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಆಘಾತ ಆಗ್ಬೋದು ಅಂತಕ್ಕಂಥದ್ದನ್ನು ಗಮನಿಸಿ ರಾಹುಲ್ ಗಾಂಧಿ ಅವರು ಪರಿಸ್ಥಿತಿಯನ್ನ ಉಳಿಸಲಿಕ್ಕೆ, ಪಕ್ಷದ ಮುಖ ಉಳಿಸಲಿಕ್ಕೆ ಹೇಳಿರ್ಬೋದು ಅಂತಕ್ಕಂಥದ್ದು ಒಂದು ಸಾಧ್ಯತೆ. ಒಂದು ನಿಮಿಷ, ನಿಮ್ಮ ಪಕ್ಷ ಕೂಡ ಬೆಂಬಲ ಕೊಟ್ಟಿದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ, ಒಂದು ನಿಮಿಷ, ಸಮಾಜವಾದಿ ಪಾರ್ಟಿ ಕೂಡ ಬೆಂಬಲ ಕೊಟ್ಟಿದೆ. ನಾನು ಹೇಳ್ತೀನಿ ಕೇಳಿ, ಸ್ವಲ್ಪ ಸಮಾಧಾನ ಕೊಟ್ಟರೆ ನಾನು ಹೇಳ್ತೀನಿ. ಇನ್ನು ಎರಡನೇ ಸಾಧ್ಯತೆ ಏನು ಅಂತಕ್ಕಂಥದ್ದು ಅಂದರೆ, ಈ ಎಲ್ಲ ವಿಷಯ ಅವ್ರ ಪೂರ್ತಿ ಗಮನಕ್ಕೆ ಬಂದೇ ಆಗಿರ್ಬೋದು, ಮತ್ತು ಅವ್ರ ಗಮನಕ್ಕೆ ಬಂದ ಮೇಲೆ ಇದು ಬಹಳ ತಪ್ಪು ಅನಿಸಿ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ನಿಮಿಷ ನಾನು ಅವಕಾಶ ಕೊಡಿ, ನಾನು ಹೇಳ್ತೀನಿ ನಿಮ್ಗೆ. ಈ ಎರಡೂ ಸಾಧ್ಯತೆಗಳು ಸಹಿತ ದೇಶಕ್ಕೆ ಮಾರಕವಾದದ್ದು. ಯಾಕೆಂದರೆ ಯಾವ ಒಂದು 125 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಅಧಿಕಾರಿ ಪ್ರೈಮ್ ಮಿನಿಸ್ಟರ್ ಆಗಿರುವಾಗ, ಪ್ರೊಫೆಷನಲ್ ಪೊಲಿಟಿಷಿಯನ್ ಅಲ್ಲವರು, ಒಬ್ಬ ಅಧಿಕಾರಿ ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಈ ರೀತಿಯಾದಂಥ ಒಂದು ಮಹತ್ವದ ಸುಗ್ರೀವಾಜ್ಞೆಯನ್ನು 3 ಸಂಬಂಧಪಟ್ಟ ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿರುವಾಗ ಇಂಥ ಸುಗ್ರೀವಾಜ್ಞೆಯನ್ನು ಪಕ್ಷದ ಆದೇಶ ಇಲ್ಲದೆ ಹೊರಡಿಸಿದ್ದಾರೆ ಅಂತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ, ಜನ ನಂಬುವುದಿಲ್ಲ. ಒಂದು ವೇಳೆ ಅದು ನಿಜಾನ ಆಗಿತ್ತು ಅಂತ ತಿಳ್ಕೊಳ್ಳಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ಮತ್ತು ಸರ್ಕಾರದ ನಡುವೆ ಭಾಳ ಗಂಭೀರ ಸ್ವರೂಪದ ಡಿಸ್ಕನೆಕ್ಟ್, ಅಂದರೆ ಕೊರತೆ ಇದೆ ಸಂಪರ್ಕದ್ದು. ಇಂಥ ಪಕ್ಷ ಎರಡೂ ಸಾಧ್ಯತೆಗಳಲ್ಲಿ ಇಂಥ ಪಕ್ಷಕ್ಕೆ ನಮ್ಮ ಭವ್ಯವಾದಂಥ ಈ ದೇಶದ ಭವಿಷ್ಯವನ್ನು ನಾವು ಒಪ್ಪಿಸಬಹುದಾ ಅಂತಕ್ಕಂಥದ್ದು ನಮ್ಮ ಸಾರ್ವಜನಿಕರ ಮುಂದೆ, ದೇಶದ ಮುಂದೆ ಇರತಕ್ಕಂಥ ಪ್ರಶ್ನೆ. ನಾಳೆ ಒಂದು ರಾಜಕೀಯವಾಗಿ ಚರ್ಚೆ ಮಾಡಿ ಹೇಳ್ತಾ ರಾಹುಲ್ ಗಾಂಧಿ ಉದ್ದೇಶದ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇಲ್ಲ, ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿರ್ಬೋದು. ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ, ದೇ ಆರ್ ರೂಲಿಂಗ್ ದಿ ಸೆಕೆಂಡ್ UPA ಗವರ್ಮೆಂಟ್, ಈಗ ಅವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಅನೇಕ ಕೋಲ್ಗೇಟ್ ವಿಚಾರ ಬಂದಾಗಲೂ ಕೂಡ ಅದೇ ರೀತಿ ಆಯಿತು, ಫೈಲ್ಗಳು ಕಳ್ತನ ಆದರೆ ನಾನು ಫೈಲ್ ಕಾಯಕ್ಕಿದ್ದೀನಿ ಅಂತ ಗುರುದಾಸ್ ಗುಪ್ತಾ ಹೇಳ್ತಾರೆ. ಅಲ್ಲ ಸ್ವಾಮಿ, ಫೈಲ್ ಕಾಯಕ್ಕಿಲ್ಲ ಅಂತ ಕಳೆದಿರೋ ತರಬೇಕಾದ್ರೆ ನಿಮ್ಮ ಡ್ಯೂಟಿ ಅಲ್ವಾ? ಎಲ್ಲೋ ಒಂದು ಕಡೆ ಪಾಲಿಟಿಕಲಿ ಶಂಕರ್ ಬಿದ್ರಿ ಹೇಳಿದಾಗೆ ಸರ್ಕಾರ ಮತ್ತು ಪಕ್ಷದ ಮಧ್ಯೆ ಅಂತರ ಆಗ್ತಾ ಇದೆಯಾ, ಅಥವಾ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ನಾನು ಭಾಳ ಅಗ್ರೆಸಿವ್ ಆಗಿದ್ದೀನಿ, ತುಂಬ ಪ್ರೋ ಪೀಪಲ್ ಇಶ್ಯೂಸ್ ಬಂದಾಗ ರಾಹುಲ್ ಗಾಂಧಿ ಹೊರಗೆ ಬರ್ತಾರೆ ಅಂತ ಬಿಂಬಿಸುವಂಥ ಒಂದು ರಾಜಕೀಯ ತಂತ್ರ ಏನಾದರೂ ಅಡಕಾಗಿದೆ ಇದರಲ್ಲಿ? ನೋಡಿ, ಇದರಲ್ಲಿ ರಾಜಕೀಯ ತಂತ್ರನೋ ಅತಂತ್ರನೋ ಕುತಂತ್ರನೋ, ನಾವು ಮೂಲ ಉದ್ದೇಶವನ್ನು ಮರ್ತು ಬಿಡ್ತೀವಿ. ಈಗ ಈ ಚರ್ಚೆಯಲ್ಲಿ ಎಲ್ಲಿಗೆ ತಲುಪಿದೆ ಅಂದ್ಕೊಂಡ್ರೆ, ರಾಹುಲ್ ಗಾಂಧಿಯವರು ಬಳಸಿರ್ತಕ್ಕಂಥ ಪದ ಒಂದು ನಾನ್ಸೆನ್ಸು, ಇನ್ನೊಂದು ಟೋರ್ನ್ ಆ್ಯಂಡ್ ಥ್ರೋನ್ ಔಟ್ ಅಂತ ಹೇಳ್ತಾ ಇರ್ತಕ್ಕಂಥ ಬಗ್ಗೆ ರಾಷ್ಟ್ರವ್ಯಾಪಿಯಾಗಿ ಚರ್ಚೆ ಆಗ್ತಾ ಉಂಟು. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪಿದೆಯಲ್ಲ, ಆ ತೀರ್ಪಿನ ಬಗ್ಗೆ ಇಲ್ಲಿ ಗಂಟೆ ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ತಯಾರಾಗಿಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪು ಏನಿತ್ತು? ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ರೆಪ್ರೆಸೆಂಟೇಟಿವ್ ಪೀಪಲ್ಸ್ ಆಕ್ಟ್, ಪ್ರಜಾತಾಂತ್ರಿಕ ಕಾಯ್ದೆ. ನೀವು ಎಕ್ಸ್ಪರ್ಟು,
ಚರ್ಚೆ ಮಾಡಬೇಕಾಗಿರೋದು ಕೆಲಸ ಯಾರು ಮಾಡ್ಬೇಕು? ಅವರೇ ಮಾಡ್ಬೇಕು. ನಾನು ಹೇಳಬೇಕಾಗಿದ್ದಿಷ್ಟೇ, ಈ ಒಂದು ಸುಗ್ರೀವಾಜ್ಞೆ ಬರುವಲ್ಲಿ ಸುಗ್ರೀವಾಜ್ಞೆ ಬರುವುದಕ್ಕೆ ಮುಂಚೆ ಒಂದು ವಿಧೇಯಕವನ್ನು, ಕರಡು ವಿಧೇಯಕವನ್ನು ತಯಾರು ಮಾಡಿದಾರಾ ಇಲ್ವಾ? ಕರಡು ವಿಧೇಯಕ ತಯಾರು ಮಾಡಿ ಅದನ್ನು ಪಾರ್ಲಿಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಪಾರ್ಲಿಮೆಂಟಲ್ಲಿ ಕೊಟ್ಟಿ ಆದಮೇಲೆ ಅದನ್ನು ಪಾರ್ಲಿಮೆಂಟ್ನ ಸದಸ್ಯರ ಸೆಲೆಕ್ಟ್ ಕಮಿಟಿಗೆ, ಅಂದರೆ ಸ್ಟ್ಯಾಂಡಿಂಗ್ ಕಮಿಟಿಗೆ ಅದನ್ನು ರೆಫರ್ ಮಾಡಿದ್ದಾರೆ. ಹಾಗಾದರೆ ಈ ಕರಡು ವಿಧೇಯಕವನ್ನು ರಚನೆ ಮಾಡುವಾಗ ಎಲ್ಲ ಪಕ್ಷದವರು ಅಲ್ಲಿ ಇದ್ದಾರಾ ಇಲ್ವಾ? ಅದನ್ನೇ ಕೇಳ್ತಾ ಇರೋದು. ನನ್ನ ಪ್ರಶ್ನೆ ಇಷ್ಟೇ, ಕರಡು ವಿಧೇಯಕ ಅವತ್ತೆಲ್ಲಾದರೂ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬಂದಿದ್ರೆ ಅದು ಅವತ್ತೇ ಪಾಸ್ ಆಗ್ತಾ ಇತ್ತು. ಎಲ್ಲ ಪಕ್ಷದವರು, ನಾನು ಹೇಳ್ತೀನಿ, ಕೇವಲ ಅದನ್ನು 10 ನಿಮಿಷದಲ್ಲಿ ಸರ್ವಾನುಮತದಿಂದ ಪಾಸ್ ಮಾಡ್ತಾ ಇದ್ರು. ಬಹಳ ಆತುರದಲ್ಲಿ. ಬಹುಶಃ ನಾನು ಹೇಳ್ತೀನಿ, ಈಗ ಸುಗ್ರೀವಾಜ್ಞೆ ಬಂದಾದ ಕೂಡಲೇ ನನಗೆ ಗೊತ್ತಾಗಬೇಕು, ಈ ಕರಡು ವಿಧೇಯಕಕ್ಕೆ ಬಿಜೆಪಿಯವರು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಟ್ಟಿದ್ದಾರಾ ಇಲ್ವಾ? ಬಿಜೆಪಿಯವರು ಅರುಣ್ ಜೇಟ್ಲಿ ಅವರು ಕೊಟ್ಟಿದ್ದಾರೆ ಇಲ್ವಾ? ಪ್ರತಾಪ್ ಸಿಂಗ್ ರೂಢಿ ಅವರು ಕೊಟ್ಟಿದ್ದಾರೆ ಇಲ್ವಾ? ಸುಷ್ಮಾ ಸ್ವರಾಜ್ ಕೊಟ್ಟಿದ್ದಾರೆ ಇಲ್ವಾ? ಮತ್ತು ರವಿಶಂಕರ್ ಪ್ರಸಾದ್ ಕೊಟ್ಟಿದ್ದಾರೆ ಇಲ್ವಾ? ಅವ್ರು ಎಲ್ಲರೂ ಏನು ಹೇಳಿದ್ರು? ಸುಪ್ರೀಂ ಕೋರ್ಟ್ನ ಆದೇಶ ಬಂದಾದ ಕೂಡಲೇ ಏನು ಹೇಳಿದ್ರು ಗೊತ್ತೇನು? ಇದೇ ಅರುಣ್ ಜೇಟ್ಲಿ ಅವರು ಹೇಳಿದ್ರು, ಸುಪ್ರೀಂ ಕೋರ್ಟ್ನ ಆದೇಶ ಬಂದ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಪಾರ್ಲಿಮೆಂಟ್ಗೆ ಯಾರಾದರೂ ಸದಸ್ಯರಾಗಬೇಕಾಗಿದ್ರೆ ಅದು ಪೊಲೀಸ್ನವರು ಅದನ್ನ ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಮಾತನ್ನ ಅರುಣ್ ಜೇಟ್ಲಿ ಅವರು ಹೇಳಿದ್ರು. ಅರುಣ್ ಜೇಟ್ಲಿ ಹೇಳ್ತಾರೆ, ಪ್ರಧಾನಮಂತ್ರಿಗೆ ಆತ್ಮಗೌರವ ಇದ್ರೆ ವಾಪಸ್ ಬರಬೇಕು, ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹೇಳ್ತಿದ್ದೇನೆ. ಅದ್ರ ಜೊತೆಯಲ್ಲಿ ಹಾಗಾದ್ರೆ ಇಷ್ಟೆಲ್ಲ ಹೇಳ್ತಾ ಇರ್ತಕ್ಕಂಥವ್ರು, ಇದೇ ಕೇಂದ್ರ ಸರ್ಕಾರ ಈ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ರು. ಪುನರ್ವಿಮರ್ಶೆ ಮಾಡಿ 2ಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅರ್ಜಿ ಹಾಕಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯವರು ಕೂಡ್ದು ಇದು ಪುನರ್ವಿಮರ್ಶೆ ಮಾಡಬೇಡಿ, ಆ ತೀರ್ಪನ್ನು ನಾವು ಸ್ವಾಗತ ಮಾಡಬೇಕು ಅಂತ ಹೇಳ್ತಾ ಇದ್ದ ಮಾತನ್ನು ಎಲ್ಲಾದರೂ ಒಂದು ದಿವಸ ಇಲ್ಲಿಯವರೆಗೆ ಇವತ್ತಿನವರೆಗೆ ಕೂಡ ಈಗಲೂ ಕೂಡ ಅವರು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಸ್ವಾಗತ ಮಾಡ್ತೀವಿ. ಒಂದು ನಾಳೆಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪೊಲಿಟಿಕಲ್ ಕನ್ವೀನಿಯನ್ಸ್ ಕಾಂಪ್ರಮೈಸ್ ನಡೀತಾ ಇದೆ, ಎಲ್ಲರೂ ಕೂಡ ಕನ್ವೀನಿಯನ್ಸ್ ಮಾಡ್ಕೊತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಹೇಳಿಕೆಯಿಂದ ವಿವಾದ ಆಗ್ತದೆ ಹೊರತಾಗಿ ಎಲ್ಲರೂ ಕನ್ವೀನಿಯನ್ಸ್ ಕಾಂಪ್ರಮೈಸ್ ಆಗಿರೋದ್ರಿಂದನೇ ಇದನ್ನು ಬಿಸಾಕಿ ಅನ್ನುವಂತ ಮಾತು ಬರ್ತಾ ಇದೆ. ನೋಡಿ, ನಾನೇನು ಹೇಳಿದ್ದು 100ಕ್ಕೆ 100 ಸತ್ಯ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ, ಎಲ್ಲ ಪಾರ್ಟಿಯವರು ಭಾಗವಹಿಸಿದ್ದಾರೆ, ಎಲ್ಲರೂ ಒಪ್ಪಿದ್ದಾರೆ. ಇವೆರಡೂ ತೀರ್ಮಾನಗಳನ್ನು ಸುಪ್ರೀಂ ಕೋರ್ಟ್ ತನ್ನ ವ್ಯಾಪ್ತಿಯನ್ನು ಮೀರಿ ಕೊಟ್ಟಿದೆ. ಅವರು ಕಾನೂನು ಮಾಡ್ತಕ್ಕಂಥದ್ದು ಅವ್ರು ಇರ್ತಕ್ಕಂಥದ್ದಲ್ಲ. ಆಗ ಅದನ್ನೆರಡನ್ನೂ ಕೂಡ ನಾವು ಕಾನೂನನ್ನು ಬದಲಾವಣೆ ಮಾಡಿ ಸಂಸತ್ತಿನ ಪಾರಮತ್ಯವನ್ನು ಮೆರಿಬೇಕು ಅಂತಕ್ಕಂಥ ಮಾತನ್ನು ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಡ್ರಾಫ್ಟ್ ಎರಡೂ ಕೂಡ ಬಿಲ್ಗಳು ಪಾರ್ಲಿಮೆಂಟಿಗೆ ಅಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದಾದ ನಂತರ ರಾಹುಲ್ ಗಾಂಧಿ ಅವರು ತರಾತುರಿಯಲ್ಲಿ ಬಂದು ಹೇಳಿದರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳೇ ಅವರು ಕ್ಲಾರಿಫೈ ಮಾಡಿದಾರಲ್ಲ, ಅಮೆರಿಕದಿಂದ ನನಗೆ ಪತ್ರ ಬರೆದಿದ್ರು, ಈ ಸುಗ್ರೀವಾಜ್ಞೆ ಮಾಡ್ತಕ್ಕಂಥ ಸರಿ ಇಲ್ಲ ಅಂತಕ್ಕಂಥ ಮಾತನ್ನ ರಾಹುಲ್ ಗಾಂಧಿ ಅವರು ನನಗೆ ಹೇಳಿದ್ರು. ಹೇಳಿ ಪಕ್ಷದ ಒಬ್ಬ ನಾಯಕನಾಗಿ ಅವ್ರಿಗೆ ಹೇಳ್ತಕ್ಕಂಥ ಅಧಿಕಾರ ಇದೆ, ನಾವು ಬಂದ ಮೇಲೆ ಅದನ್ನ ಪರಿಗಣಿಸ್ತೀವಿ ಅಂತ. ಈಗ ಈ ಸ್ಟೇಟ್ಮೆಂಟ್ ನೋಡಿದ್ರೆ ನೀವು ಪಂಜಾಬ್ ಹರಿಯಾಣ ಪ್ರವಾಸದಲ್ಲಿದ್ದಾಗ ನೋಡಿ ಏನೇ ವಿಚಾರ ಹೇಳಿದ್ರು ಪಾರ್ಟಿ ಫೋರಮ್ ಅಲ್ಲಿ ಚರ್ಚೆ ಬರ್ತಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಈಗಾಗಲೇ ಬರದಾಗಿದೆ. ನಾಳೆ ಶಂಕರ್ ಅದು ನಾಳೆ ಅವರು ಈ ತರ ಓಪನ್ ಆಗಿ ಹೇಳಿದ್ರೆ ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಪಕ್ಷ? ರಾಹುಲ್ ಗಾಂಧಿ ಅವರು ಯಾಕೆ ಈ ರೀತಿ ಒಂದು ತೀವ್ರವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ದಿಢೀರಾಗಿ ಕೊಟ್ಟರು ಅಂತ ಹೇಳಂದ್ರೆ, ಯಾವ ರಾಜಕೀಯ ಪಕ್ಷಗಳು ಈ ಬಿಲ್ನ ಪರವಾಗಿದ್ವೋ, ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಒಪ್ಕೊಂಡಿದ್ವೋ, ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಬಂದು ಒಂದು ನಿಮಿಷ ತಮ್ಮ ರಾಜಕೀಯ ಲಾಭಕ್ಕಾಗಿ, ಬಿಹಾರದ ರಾಜಕೀಯ ಲಾಭಕ್ಕಾಗಿ ಅವರು ತಮ್ಮ ಸ್ಥಾನವನ್ನು ಬದಲಾಯಿಸಿಕೊಂಡ್ರು, ಅವರ ನಿಲುವನ್ನ. ಆಗ ರಾಹುಲ್ ಗಾಂಧಿ ಈ ರೀತಿಯ ಒಂದು ನಾನ್ಸೆನ್ಸ್ ಪಾಲಿಟಿಕ್ಸ್ ನಿಂದ ನಾವು ದೂರ ಆಗಬೇಕು, ಎಲ್ಲಾ ಸಂದರ್ಭದಲ್ಲಿ. ಈ ಬಿಲ್ ತಯಾರಾಗುವಾಗ ರಾಹುಲ್ ಗಾಂಧಿ ದೇಶದಲ್ಲಿರಲಿಲ್ಲ, 2 ತಿಂಗಳು ವಿದೇಶದಲ್ಲಿದ್ರು. ಸುಗ್ರೀವಾಜ್ಞೆ ಮತ್ತೆ ಬಿಲ್ ರೆಡಿ ಆಗೋ ಅಂತಿಮ ಹಂತದಲ್ಲಿ ಬಂದಿರತಕ್ಕಂಥವ್ರು ಬಹುತೇಕ ಪಕ್ಷದ ವೇದಿಕೆಯನ್ನ ಸರ್ಕಾರದ ವಿರುದ್ಧ ಬಳಕೆ ಮಾಡ್ಕೊಳ್ಬೇಕು ಅಂತವರೇ ಇವತ್ತು ಪಕ್ಷದ ವಿರುದ್ಧನೇ ಅವ್ರು ಸರ್ಕಾರದ ಮಾತಾಡಿದಾರೆ ಓಪನ್ ಆಗಿ. ನೋಡಿ, ದೇಶದಲ್ಲಿ ಇದ್ದಾರೋ ಹೊರಗಡೆ ಇದ್ದಾರೋ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅವ್ರು ಎಲ್ಲಿ ಹೋದ್ರು ಅವ್ರ ಐಪ್ಯಾಡ್ ತಗೊಳ್ತಾರೆ. ಅವರಿಗೆ 100 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ದೇಶದಲ್ಲಿ ಏನಾಗುತ್ತೋ ಪ್ರತಿ ಕ್ಷಣಕ್ಕೂ ಸಹಿತ, ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಅನಾರೋಗ್ಯ ಇರೋದ್ರಿಂದ ಪ್ರತಿ ಕ್ಷಣಕ್ಕೂ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ಹೋಗುತ್ತೆ. ನನ್ನ ಮೂಲಭೂತ ಪ್ರಶ್ನೆ ಇಷ್ಟೇ, ಒಂದು ವೇಳೆ ಇದು ರಾಹುಲ್ ಗಾಂಧಿ ಅವರ ಪಕ್ಷದ ಒಂದು ಇಮೇಜನ್ನು ಉಳಿಸೋ ಸಲುವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದ್ದರೆ, ಇಂಥ ವ್ಯಕ್ತಿ ಕಡೆ ನಾವು ದೇಶದ ಪ್ರಧಾನಮಂತ್ರಿ ಪಟ್ಟವನ್ನು ಕೊಡಬಹುದೇ? ಎರಡನೇದ್ದು, ಒಂದು ವೇಳೆ ಅವರು ನಿಜವಾದ ಹೇಳಿಕೆ ಕೊಟ್ಟಿದ್ದಾರಂತ ಭಾವಿಸೋಣ, ನಾವು ತಿಳಿಯೋಣ, ನಂಬೋಣ. ಆದರೆ ಈ ರೀತಿ ಪಕ್ಷ ಮತ್ತು ಒಂದು ಇಡೀ ದೊಡ್ಡ ಸಾರ್ವಭೌಮ ದೇಶ, 130 ಕೋಟಿ ಜನರಿರ್ತಕ್ಕಂಥ ಒಂದು ನಿಮಿಷ, 130 ಕೋಟಿ ಜನ ಇರತಕ್ಕಂಥ ದೇಶದ ಅಧಿಕಾರವನ್ನು ನಾವು ಈ ರೀತಿ ಪಕ್ಷ ಮತ್ತು ಸರ್ಕಾರದ ನಡುವೆ ಟೋಟಲ್ ಡಿಸ್ಕನೆಕ್ಟ್ ಇರ್ತಕ್ಕಂಥ ಪಕ್ಷಕ್ಕೆ ನಾವು ಈ ದೇಶದ ಅಧಿಕಾರವನ್ನು ಕೊಡಬಹುದಾ? ಫುಲ್ ಪಾಲಿಟಿಕಲ್ ಲೈನ್ ತಗೊಂಡ್ಬಿಟ್ರಿ. ನಾನು ಹೇಳ್ತಿರೋದು ಒಬ್ಬ ಪ್ರಧಾನಿ, ಒಂದು ಸಾರ್ವಭೌಮ ರಾಷ್ಟ್ರದ ಪ್ರಧಾನಿ ಇಮೇಜ್ ಧಕ್ಕೆ ಆಗ್ಲಿಲ್ವಾ? ಅವ್ರದೇ ಪಕ್ಷ, ಅವ್ರದೇ ಪ್ರಧಾನಮಂತ್ರಿಗಳು,
ಈಗ ಎಲ್ಲ ರಾಜಕೀಯ ಪಕ್ಷಗಳು ಗೆಲ್ಲಬೇಕು, ಅಧಿಕಾರ ಉಳಿಸಬೇಕು, ಯಾವುದೇ ಒಂದು ಕಾರಣದಿಂದ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಕಾರಣದಿಂದ ಎಲ್ಲಾ ರೀತಿಯ ಸಮಾಜವಾದಿ ಪಾರ್ಟಿ ಎಲ್ಲ ಅಂತಂದ್ರೆ ಏನು ಹೇಳ್ತು, ಎಲ್ಲಾ ಪಕ್ಷಗಳು ಅಧಿಕಾರದಲ್ಲಿ ಉಳಿಬೇಕು, ಏನಾದರೂ ಮಾಡಿ ಅಧಿಕಾರ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ನಿಮಿಷ ಎಲ್ಲ ದುರ್ಮಾರ್ಗಗಳನ್ನು ಉಪಯೋಗ ಮಾಡಿ ಇವತ್ತು ಪಾಲಿಟಿಕ್ಸ್ ಅಂದ್ರೆ ಅದು ಒಂದು ಅಪರಾಧೀಕರಣದ ಸಂಪೂರ್ಣ ಒಂದು ನಿಮಿಷ ಹೇಳ್ತೀನಿ ಕೇಳಿ, ಮತ್ತು ಅದರ ವ್ಯಾಪಾರೀಕರಣ ಆಗಿದೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಈಗ ಆಗಿರ್ತಕ್ಕಂಥ ಒಂದು ಘಟನೆ ಏನಿದೆ ಇದು ನಮ್ಮ ಸರ್ಕಾರಕ್ಕಲ್ಲ, ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮತ್ತು ನಮ್ಮ ರಾಜ್ಯ ಘಟನೆಗೆ ಅವಮಾನಕಾರವಾದಂಥ ಒಂದು ಸಂಗತಿ. ಬಿದ್ದರೆ ಮತ್ತಷ್ಟು ಚರ್ಚೆ ಮಾಡ್ತೇನೆ ಅತಿಥಿಗಳ ಜೊತೆ. ಅದಕ್ಕಿಂತ ಒಂದು ಬಗ್ಗೆ